ಮಂಡ್ಯ ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಸ್ಪರ್ಧೆಗೆ ನನ್ನ ಬೆಂಬಲವಿದೆ ಅಂತ ಹೇಳಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಸ್ಪರ್ಧೆಗೆ ನನ್ನ ಬೆಂಬಲ ಇದೆ ಅನ್ನುವಂತ ಹೇಳಿಕೆಯನ್ನ ಈಗಾಗಲೇ ಸಂಸದರಾಗಿರುವ ಎಲ್.ಆರ್. ಶಿವರಾಮೇಗೌಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಖಿಲ್ ಸ್ಪರ್ಧೆಗೆ ನನ್ನ ಯಾವುದೇ ತಕರಾರಿಲ್ಲ, ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿಖಿಲ್ ಸ್ಪರ್ಧೆ ಮಾಡ್ತಾ ಇರೋದು, ನಾನು ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸಂಸದ ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಲತಾ ನನ್ನ ಆತ್ಮೀಯ ಸ್ನೇಹಿತ, ಅಂಬರೀಶ್ ಅವರ ಧರ್ಮಪತ್ನಿ. ಅಂಬರೀಶ್ ನನ್ನ ನಂತರ ಯಾರು ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಸುಮಲತಾ ಸ್ಪರ್ಧೆಗೆ ಕೆಲವರು ಬೆಂಬಲವನ್ನ ಕೂಡ ಕೊಡ್ತಾ ಇದ್ದಾರೆ. ಸುಮಲತಾ ನಮ್ಮ ಪಕ್ಷದಲ್ಲಿಲ್ಲ, ಅವರ ಸ್ಪರ್ಧೆ ಬಗ್ಗೆ ನಾನು ಏನೂ ಹೇಳಲ್ಲ. ಸುಮಲತಾ ಪ್ರಬುದ್ಧರಿದ್ದಾರೆ, ಅವರು ಯೋಚನೆಯನ್ನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಸಂಸದ ಶಿವರಾಮೇಗೌಡ ಅವರು ಹೇಳಿಕೆಯನ್ನ ಕೊಟ್ಟರೆ, ಇನ್ನು ಮಂಡ್ಯ ಜೆಡಿಎಸ್ನ ಭದ್ರಕೋಟೆ, ಅದನ್ನ ಭೇದಿಸಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದು ನಿಶ್ಚಿತ ಅನ್ನುವಂತಹ ಮಾತನ್ನ ಕೂಡ ಸಂಸದ ಶಿವರಾಮೇಗೌಡ ಹೇಳಿದ್ದಾರೆ. ಎಲ್.ಆರ್. ಶಿವರಾಮೇಗೌಡ ಅವರ ಜೊತೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಮಾತನಾಡಿಸಿದ್ದಾರೆ. ಹೇಳಿದ್ದೇನು ಈ ಸಂದರ್ಭದಲ್ಲಿ ನೋಡೋಣ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ ಮೈತ್ರಿ ಪಕ್ಷದಿಂದ. ಸದ್ಯಕ್ಕೆ ಹಾಲಿ ಸಂಸದ ಎಲ್.ಆರ್. ಶಿವರಾಮೇಗೌಡರು ಇದ್ದಾರೆ, ಅಲ್ಲಿ ಅವರೇ ಸ್ಪರ್ಧೆ ಮಾಡ್ತಾರಾ ಅಥವಾ ನಿಖಿಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನಟ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು. ಹಾಗಾಗಿ ಯಾರು ಸ್ಪರ್ಧೆ ಮಾಡ್ತಾರೆ, ಇವೆಲ್ಲ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದ ಎಲ್.ಆರ್. ಶಿವರಾಮೇಗೌಡರು ಇದ್ದಾರೆ. ಸರ್, ನೀವು ಮಂಡ್ಯದಲ್ಲಿ ಈ ಬಾರಿ ಸ್ಪರ್ಧೆ ಮಾಡ್ತೀರಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕಂದ್ರೆ ಸಹಜವಾಗಿ ನಿಖಿಲ್ ಅವರ ಹೆಸರು ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ರಿಗೂ ಈ ಅನುಮಾನ ಇದ್ದೇ ಇದೆ. ಇಲ್ಲ, ನಾನು ಈಗ ಹಾಲಿ ಸಂಸದ, ನನ್ನನ್ನು ಸಂಸದನಾಗಿ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, JDS ಪಕ್ಷ. ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ಬೇಕು, ನಿಂತ್ಕೊಳ್ಳಿ ಅಂತ ಹೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮೊನ್ನೆ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ, ಇದು ಮಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಸಹಿತ ಅದೇ ಇಂಗಿತ ವ್ಯಕ್ತ ಮಾಡಿದ್ದಾರೆ. ಆದ್ರಿಂದ ಇದು ನಿಖಿಲ್ ಕುಮಾರಸ್ವಾಮಿ ನಿಲ್ಬಹುದೇನೋ ಅಂತಕ್ಕಂಥ ವಿಚಾರ ಬಂದಿದೆ. ನಿಖಿಲ್ ಕುಮಾರಸ್ವಾಮಿ ನಿಲ್ಲದಾದ್ರೆ ನಾವು ಅದಕ್ಕೇನು ನಮ್ಮ ತಕರಾರು ಏನಿಲ್ಲ. ಅವರು ನಮ್ಮ ಪಕ್ಷದ ನಾಯಕರ, ನಮ್ಮ ಸರ್ವೋಚ್ಚ ನಾಯಕರ ಪುತ್ರ ಆಗಿರೋದ್ರಿಂದ ಅವ್ರು ನಿಂತ್ಕೊತೀವಿ ಅಂತ ಬಂದರೆ ಅಥವಾ ಅವ್ರು ನಿಲ್ಲಿಸಬೇಕು ಅಂತ ಅವ್ರು ಪ್ರಯತ್ನ ಮಾಡಿದರೆ ಡೆಫಿನೆಟ್ ಆಗಿ ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ. ಈ ಹಿಂದೆ ಏನಾದ್ರು ಮಾತುಕತೆ ಆಗಿತ್ತಾ ಉಪಚುನಾವಣೆ ಸಂದರ್ಭದಲ್ಲಿ ಮುಂದೆ ಬೇರೆ ಅಭ್ಯರ್ಥಿಗೆ ನೀವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಈ ಸೀಮಿತ ಅವಧಿಗೆ ಮಾತ್ರ ನಿಮಗೆ ಅವಕಾಶ ಅನ್ನುವಂಥ ಚರ್ಚೆ ಏನಾದ್ರು ಮಾತುಕತೆ ಆಗಿತ್ತಾರೆ? ಇಲ್ಲ, ಆ ಥರ ಯಾವುದೂ ಮಾತುಕತೆ ಆಗಿರಲಿಲ್ಲ. ಯಾವುದೇ ತರವಾದ ಮಾತುಕತೆ ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ. ಈಗ ಸ್ಪರ್ಧೆ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಬಿಡ್ಲಿಕ್ಕೆ ಕಾರಣ ಏನು ಕೊಡೋದು? ಕೇವಲ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಗ, ದೇವೇಗೌಡರ ಮೊಮ್ಮಗ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಥವಾ ನಿಮ್ಗಲ್ಲಿ ಸಾಮರ್ಥ್ಯ ಇಲ್ಲೂ ಆಗಿದ್ರೆ ಗೆಲ್ಲಿಕ್ಕೆ? ಮತ್ತೆ ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮರ್ಥ್ಯ ಇಲ್ದಲೇ ಯಾರನ್ನು ಅಭ್ಯರ್ಥಿ ಮಾಡೋದೇ ಇಲ್ಲ. ಸನ್ನಿವೇಶ, ಸಂದರ್ಭ, ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿಖಿಲ್ ನಿಲ್ಲಿಸಬೇಕು ಅಂತ ಅವ್ರಿಗೆ ಅನ್ನಿಸಿರಬೇಕು. ಆದ್ರಿಂದ ಅವರು ಆ ರೀತಿ ಹೇಳಿರ್ಬೋದು. ಆದ್ರಿಂದ ಈ ಪ್ರಶ್ನೆ ಉದ್ಭವ ಆಗಿದೆ ಹೊರತು ಇಲ್ಲದವರು ಇನ್ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟ. ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ ಈ ನಂತರದಲ್ಲಿ, ಅಲ್ಲಿ ನಿಖಿಲ್ ಅವರಿಗೆ ಅವಕಾಶ ಮಾಡಿಕೊಡಿ, ನೀವು ಸಪೋರ್ಟ್ ಮಾಡಿ, ಆ ಥರದ್ದು ಏನಾದ್ರು ವರಿಷ್ಠರ ಕಡೆಯಿಂದ? ಇದುವರೆಗೂ ಏನು ಮಾತಾಡಿಲ್ಲ ಈ ವಿಚಾರದಲ್ಲಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕೆಲವರನ್ನ ಕರೆದಿದ್ದಾರೆ, ಅಲ್ಲಿ ಈ ವಿಚಾರ ಏನ್ ಪ್ರಸ್ತಾಪ ಆಗ್ತದೋ ಇಲ್ವೋ ನೋಡ್ಬೇಕು. ಸುಮಲತಾ ಅವರ ಸ್ಪರ್ಧೆ ಕೇಳಿ ಬರ್ತಾ ಇದೆ. ಮೈತ್ರಿಯಾಗಿ ಕಾಂಗ್ರೆಸ್ JDS ಒಂದಾಗಿ ಒಂದು ಅಭ್ಯರ್ಥಿಗಲ್ಲಿ ಕಣಕ್ಕಿಳಿಸಬೇಕು ಅನ್ನೋದು ಸರ್ಕಾರ ನಿರ್ಧಾರ. ಇದರ ನಡುವೆಯಲ್ಲಿ ಸುಮಲತಾ ಅವರು ಕಾಂಗ್ರೆಸ್ ಇಂದ ಅಥವಾ ಪಕ್ಷೇತರಾಗಿ ನಿಲ್ತಾರೆ ಅನ್ನೋ ಚರ್ಚೆ ಇದೆ. ಸೊ ಅವರ ಸ್ಪರ್ಧೆ ಬಗ್ಗೆ ನಿಮ್ಮ ಅನಿಸಿಕೆ? ಈಗ ಸುಮಲತಾರವರು ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದಂಥ ಅಂಬರೀಶ್ ರವರ ಧರ್ಮಪತ್ನಿ. ಅವರು ಅಂಬರೀಶ್ ಅವರು ಬದುಕಿರೋವರೆಗೂ ಸಹಿತ ಸುಮಲತಾ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿರಲಿಲ್ಲ. ಅವರು ಸಹಿತ ಅಂಬರೀಶ್ ಅವರು ಸಹಿತ ಹೇಳ್ಕೊಂಡೇ ಬಂದರು, ನಾನಾಗಲಿ, ನನ್ನ ಬಿಟ್ಟರೆ ನನ್ನ ಮಗ ಆಗಲಿ, ನನ್ನ ಹೆಂಡತಿ ಆಗಲಿ ರಾಜಕೀಯಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ಸಹಿತ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆಲವರು ಮಂಡ್ಯದ ಮುಖಂಡರುಗಳು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮಗೆ BJP ಇದು ಕಾಂಗ್ರೆಸ್ನಲ್ಲಿ ಕೇಳಿ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದರೆ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಕೆಲವು ಚಿತ್ರನಟರು ಹೇಳಿಕೆನೂ ನೋಡಿದೆ ನಾನು ಟಿವಿನಲ್ಲಿ. ದರ್ಶನ್ ರವರಂತೂ ನಾನು ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಇದೆಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಹೊರತು ನಾವು ಇನ್ನೇನು ಗೊತ್ತಿಲ್ಲ.
ಅಂದ್ರೆ ಅವರ ಆ ನಿರ್ಧಾರ ಸರಿ ಅಂತ ಹೇಳ್ತೀರಾ? ಸುಮಲತಾ ಅವರ ಸ್ಪರ್ಧೆಗೆ ಬರುವಂತ ನಿರ್ಧಾರ ಎಲ್ರಿಗೂ ಹಕ್ಕಿದೆ, ನಿಲ್ಬಹುದು, ಅದು ಸೆಕೆಂಡರಿ. ಆದ್ರೆ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತ ನಿರ್ಧಾರ, ಅವರ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನಮ್ಮ ಪಕ್ಷದನ್ನ ನಾವು ಹೇಳ್ಕೋಬಹುದು. ಈಗ ಅವ್ರು ನಮ್ಮ ಪಕ್ಷದಲ್ಲಿಲ್ಲ, ಬೇರೆ ಪಕ್ಷದಲ್ಲಿದ್ದಾರೆ. ಅವರೇ ಪ್ರಕಟ ಮಾಡಿದ್ದಾರೆ, ನಾನು ಕಾಂಗ್ರೆಸ್ನಲ್ಲಿ 2 ದಿವಸ ಟೈಮ್ ನೋಡ್ತೀನಿ, ಟಿಕೆಟ್ ಕೊಡಲಿಲ್ಲ ಅಂತ ಅಂದ್ರೆ ನಾನು ಪಕ್ಷೇತರವಾಗಿ ನಿಲ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಷ್ಟು ಗೊತ್ತೇ ಹೊರತು ಅವರು ಯಾಕೆಂದ್ರೆ ಒಬ್ರು ಅವರು ಸಹಿತ ಪ್ರಬುದ್ಧ ವಿಚಾರ ಗೊತ್ತಿರುವಂತ ಹೆಣ್ಮಗಳು ಸುಮಲತಾ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದು. ಅವರು ಸ್ವತಂತ್ರರು, ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಎಸ್, ಇದು ಸಂಸದ ಎಲ್.ಆರ್. ಶಿವರಾಮೇಗೌಡರು ಹೇಳುವಂತ ಮಾತು. ಜೆಡಿಎಸ್ ನ ಭದ್ರಕೋಟೆಯನ್ನ ಬೇಯಿಸಲಿಕ್ಕೆ ಅಲ್ಲಿ ಯಾರಿಂದನೂ ಸಾಧ್ಯವಿಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಸುಮಲತಾ ಅವರಿಗೆ ಇದು ಕಷ್ಟ ಆ ಕ್ಷೇತ್ರ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಜನಾರ್ದನ ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.